ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಕೂಡ ಸುಸ್ವಾಗತ ಹೇಳ್ತಾ ಇವತ್ತಿನ ಹೊಸ ಮೂವಿಯ ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. ಇರುಮೂಡಿ ಕನ್ನಡ ಮೂವಿಯ ಬಗ್ಗೆ ಕೂಡ ನೋಡೋಣ, ಅಥವಾ ಹಿಂದಿ ಡಬ್ಬುಡ್ ಮೂವಿಯ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಕೂಡ ಒಂದೇ ಆಗಿರುತ್ತೆ. ಬಟ್ ಇವತ್ತಿನ ಈ ಮೂವಿಯ ರಿವ್ಯೂ ಕೂಡ ನೋಡೋಣ. ಇನ್ನು ನಾವು ರವಿತೇಜ ಅವರ ಬಹು ನಿರೀಕ್ಷಿತ ಸಿನಿಮಾ ಇರುಮೂಡಿಯ ಒಂದು ರಿವ್ಯೂ ಕೂಡ ನೋಡೋಣ. ಮೊದಲ ನೋಟದಲ್ಲಿ ಈ ಸಿನಿಮಾ ರವಿತೇಜ ಅವರ ಸಾಮಾನ್ಯ ಮಾಸ್ ಆ್ಯಕ್ಷನ್ ಸಿನಿಮಾಗಳಿಗಿಂತ ಭಿನ್ನವಾಗಿದೆ ಎನ್ನುವ ಭಾವನೆ ಕೂಡ ಮೂಡಿಸುತ್ತದೆ. ಈ ಬಾರಿ ಅವರು ಒಬ್ಬ ಭಾವನಾತ್ಮಕ ತಂದೆಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದು, ಇದು ಅವರ ಅಭಿನಯಗಳಿಗೆ ಹೊಸ ಅನುಭವ ಕೂಡ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಗ್ಲಿಮ್ಸ್ನಲ್ಲಿರುವ ಗ್ರಾಮೀಣ ಹಿನ್ನೆಲೆ, ಕುಟುಂಬದ ಬಾಂಧವ್ಯ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಸಿನಿಮಾದ ಕಥೆಯ ಬಗ್ಗೆ ಕೂಡ ಕುತೂಹಲವನ್ನು ಕೂಡ ಹೆಚ್ಚಿಸುತ್ತದೆ. ನಿರ್ದೇಶಕ ಶಿವನ್ ನಿರ್ವಾಣ ತಮ್ಮ ಭಾವಾತ್ಮಕ ಕಥೆ ಕೂಡ ಹೇಳುವ ಶೈಲಿಯನ್ನು ಕೂಡ ಈ ಸಿನಿಮಾದಲ್ಲಿ ಕೂಡ ಮುಂದುವರಿಸುವಂತೆ ಕಾಣುತ್ತಿದೆ. JV ಪ್ರಕಾಶ್ ಕುಮಾರ್ ಅವರ ಹಿನ್ನೆಲೆ ಸಂಗೀತ ಗ್ಲಿಮ್ಸ್ಗೆ ಉತ್ತಮ ಎಲಿಮಿನೇಷನ್ ಕೂಡ ನೀಡುತ್ತದೆ ಮತ್ತು ಛಾಯಾಗ್ರಹಣದ ಕೂಡ ಅದ್ಭುತವಾಗಿದ್ದು, ಪ್ರತಿಯೊಂದು ಫ್ರೇಮ್ ಸಿನಿಮಾದ ಗುಣಮಟ್ಟವನ್ನು ಕೂಡ ತೋರಿಸುತ್ತದೆ. ನಟಿ ಪ್ರಿಯಾ ಭವಾನಿ ಶಂಕರ್ ಅವರ ಪಾತ್ರವು ಕೂಡ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಎನ್ನುವ ಸೂಚನೆ ಸಿಕ್ಕಿದೆ. ಸಿನಿಮಾದ ಕುಟುಂಬದ ಭಾವನೆ ಮತ್ತು ಆ್ಯಕ್ಷನ್ ಅನ್ನು ಕೂಡ ಸಮತೋಲನವಾಗಿ ನೀಡುವ ಪ್ರಯತ್ನವನ್ನು ಕೂಡ ಮಾಡಿರುವಂತೆ ಕಾಣುತ್ತಿದೆ. ಒಟ್ಟಾರೆಯಾಗಿ ಇರುಮೂಡಿ ಗ್ಲಿಮ್ಸ್ ನಿರೀಕ್ಷೆಯನ್ನು ಕೂಡ ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಕತೆ ಚಿತ್ರಕಥೆ ಇದೇ ಮಟ್ಟದಲ್ಲಿ ಇದ್ದರೆ ಇದು ರವಿತೇಜ ಅವರ ಅಭಿನಯ ವಿಭಿನ್ನ ಹಾಗೂ ನೆನಪಿನಲ್ಲಿ ಉಳಿಯುವಂಥ ಸಿನಿಮಾ ಕೂಡ ಒಂದಾಗುತ್ತದೆ ಅಂತ. ನನ್ನ ಪ್ರಕಾರ ಈ ಸಿನಿಮಾ ಕೂಡ ಯಾವ ರೀತಿ ಇರುತ್ತೆ ಅಂತ ಅನಿಸ್ತಿದೆ ಅಂದರೆ ಟಾಪ್ ಲೆವೆಲಲ್ಲಿ ಇರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ನಿರೀಕ್ಷೆ ಕೂಡ ಇದೆ. ಹಂಗಾಗಿ ಈ ಸಿನಿಮಾವನ್ನು ಕೂಡ ಖಂಡಿತವಾಗಿ ನೀವು ಕೂಡ ನೋಡ್ಬೋದು. ಮೂವಿ ರಿವ್ಯೂ ನಿಮಗೆ ಇಷ್ಟ